ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಮನೆ ಕಟ್ಟುವ ಮುನ್ನ ವಾಸ್ತು ಪ್ರಕಾರನೇ ಮನೆ ಕಟ್ಟಬೇಕು ಅಂತೇಳಿ ವಾಸ್ತುಶಾಸ್ತ್ರವನ್ನ ಕೇಳ್ತಾರೆ. ಹಾಗಾದ್ರೆ ಈ ವಾಸ್ತುಶಾಸ್ತ್ರವನ್ನ ಕಂಡು ಹಿಡಿದಿದ್ದು ಯಾರು? ಇದು ನಿಜಾನ? ನಿಮ್ಮ ಮನೆಯ ವಾಸ್ತು ಹೇಗಿರಬೇಕು? ಇದೆಲ್ಲದ್ರ ಬಗ್ಗೆನೂ ಸಂಪೂರ್ಣ ಮಾಹಿತಿಯನ್ನು ದಿನೇಶ್ ಗುರೂಜಿ ಕೊಡ್ತಾರೆ. ಜೊತೆಗೆ ನೀವು ಕೂಡ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕ್ಲಾಸಸ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಏಪ್ರಿಲ್ 20ರಿಂದ ಕ್ಲಾಸಸ್ ಶುರುವಾಗುತ್ತೆ. ನೀವು ಕೂಡ ಜಾಯಿನ್ ಆಗಬಹುದು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಗುರೂಜಿಯನ್ನ ಸ್ವಾಗತ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಪ್ರತಿಯೊಬ್ಬರು ಕೂಡ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ವಾಸ್ತು ಪ್ರಕಾರ ಎಲ್ಲವೂ ಇರಬೇಕು ಅಂತೇಳಿ ಅಂತಾರೆ. ಹಾಗಾದರೆ ಈ ವಾಸ್ತುಶಾಸ್ತ್ರ ಕಂಡು ಹಿಡಿದಿದ್ಯಾರೋ? ಇದು ನಿಜಾನ? ಮತ್ತು ತಮ್ಮ ಮನೆಯ ವಾಸ್ತು ಹೇಗಿದ್ರೆ ಚಂದ, ಎಲ್ಲವೂ ಅನುಕೂಲ ಆಗುತ್ತೆ ಅಂತ? ಭಾಳ ಒಳ್ಳೆ ಪ್ರಶ್ನೆ. ಇದೆಲ್ಲರಿಗೂ ಕೂಡ ಈಗ ಈ ಪ್ರಶ್ನೆ ಯಾರ್ಯಾರು ನೋಡ್ತಾ ಇರ್ತಾರೆ, ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ, ಯಾರು ಕಂಡುಹಿಡಿದಿದ್ದು ವಾಸ್ತು ಅಂತ. ಹಾಗೆ ನಾವು ಸಾಕಷ್ಟು ವಿಚಾರಕ್ಕೆ ಕೇಳಿದಾಗ ಸಂಖ್ಯೆಗಳು ಕಂಡುಹಿಡಿದು ಯಾರು, 1 2 3 ಅಂತ ಕಂಡುಹಿಡಿದು ಯಾರು, ಈ ಕಂಡುಹಿಡಿದವ್ರು ಯಾರು, ಇದಕ್ಕೆ ಮೂಲ ಕಷ್ಟ ತಿಳ್ಕೊಳ್ತಕ್ಕಂಥದ್ದು. ABCD ಯಾರು ಕಂಡುಹಿಡಿದಿರೋದು? ಆಂಗ್ಲರು. ಇಂಗ್ಲೀಷಲ್ಲಿ ಯಾರೋ ಒಬ್ರು ಇರಬೇಕಲ್ಲ, A ಅಂದರೆ ಹಿಂಗೆ ಬರಬೇಕು, B ಅಂದರೆ ಹಿಂಗೆ ಬರಬೇಕು, C ಅಂದರೆ, ಅದಕ್ಕೆ ಯಾರು ಅಪ್ಪ ಅಮ್ಮ ಯಾರು ಇಲ್ಲ. ಆದರೆ ನಮ್ಮ ಶಾಸ್ತ್ರದಲ್ಲಿ ವಿಶ್ವಕರ್ಮ ಅಂತ ಕರೀತಾರೆ, ಆರ್ಕಿಟೆಕ್ಟ್. ಒಬ್ಬ ಮನೆ ನಿರ್ಮಾಣ ಮಾಡಬೇಕಾದ್ರೆ ಒಬ್ಬ ಆರ್ಕಿಟೆಕ್ಟ್ ಅಂತ ಇರ್ತಾನೆ. ಅದಕ್ಕೊಂದು ದೇವರು ಅಂತ ನಾವು ಮಾಡಿದ್ದೀವಿ. ವಿಶ್ವಕರ್ಮ ಅಂತಕ್ಕಂಥದ್ದು ಈ ಪ್ರಪಂಚವನ್ನು, ಈ ಒಂದು ಬ್ರಹ್ಮಾಂಡವನ್ನು, ಈ ಒಂದು ಬೃಹತ್ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದೇ ರೀತಿ ಇರಬೇಕು ಅಂತ ಹೇಳಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಿರತಕ್ಕಂಥದ್ದು ವಿಶ್ವಕರ್ಮ. ಅದಕ್ಕೆ ಕೆಲವರೆಲ್ಲ ಪೂಜೆ ಮಾಡ್ತಾರಲ್ಲ ದೇವ್ರನ್ನ, ನಾವು ವಿಶ್ವಕರ್ಮರವರು ಅಂತೆಲ್ಲ, ಅದು ಸ್ವಲ್ಪ ಡಿಸೈನ್ಸ್ ಎಲ್ಲ ಬರ್ತಕ್ಕಂಥದ್ದೆಲ್ಲ. ಸೊ ಆ ರೀತಿ ನೋಡಬೇಕಾದ್ರೆ ವಾಸ್ತುಶಾಸ್ತ್ರ ಇದೇ ರೀತಿ ಇರಬೇಕು, ಇದೇ ರೀತಿ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ನಮಗೆ ವಿಶ್ವಕರ್ಮದಿಂದ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳ್ತೀವಿ. ಮನೆ ಎಂಟ್ರಾಗಿದ ತಕ್ಷಣ ನಿಮಗೆ ಟಾಯ್ಲೆಟ್ ಇದ್ದರೆ ಒಳ್ಳೇದಾ? ಸಿಂಪಲ್ಲಾಗಿ ಹೇಳ್ತೀನಿ. ಮನೆ ಎಂಟ್ರಾಗಿದ ತಕ್ಷಣ ಟಾಯ್ಲೆಟ್ ನೋಡೋದು ಒಳ್ಳೇದಾ? ನಮ್ಮ ಮನಸ್ಥಿತಿಗೆ ಕೇಳ್ಕೊಳ್ಳೋಣ. ಎಂಟ್ರಾಗಿದ ತಕ್ಷಣ ಟಾಯ್ಲೆಟ್, ಸರ್ ಏನು ಸರ್ ಹಿಂಗೆ ಮಾತಾಡ್ತೀರಾ? ಫಸ್ಟು ಟಾಯ್ಲೆಟ್ನ ತೆಗೆದು ಆ ಕಡೆ ಇಟ್ಟರು. ಎಂಟ್ರಾಗಿದ ತಕ್ಷಣ ನಮಗೆ ಚಪ್ಪಲಿ ಬಿಡೋ ಜಾಗ ಬೇಕು, ಕರೆಕ್ಟ್ ಅಲ್ವಾ? ಆಚೆಯಿಂದ ಬಂದು ಒಂದು ಚಪ್ಪಲಿ ಬಿಡೋ ಜಾಗ ಬೇಕು. ಆಚೆ ಬಿಡೋಕ್ಕಲ್ಲ, ಕಳ್ಳರ ಕಾಟ. ಒಳಗಡೆ ಬಿಟ್ಟರೆ ಗಲೀಜು ಇರ್ತಕ್ಕಂಥದ್ದು, ಅದಕ್ಕೊಂದು ಜಾಗ ಬೇಕು, ವೆರಾಂಡ. ಹೋಗಿದ ತಕ್ಷಣ ನಾವು ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಆಚೆಯಿಂದ ಬಂದಿದ್ದಾಗ ಕೂತ್ಕೊಳ್ಬೇಕು. ಕೂತ್ಕೊಳ್ಳೋದು ಎಲ್ಲರೂ ಎಲ್ಲಿ? ನಮ್ಮ ಲಿವಿಂಗ್ ಏರಿಯಾ, ನಮ್ಮ ಹಾಲಲ್ಲಿ. ಸೊ ಕೂತ್ಕೊಳ್ತಕ್ಕಂಥ ಜಾಗ ನೆಕ್ಸ್ಟ್ ಬರಬೇಕದು. ಇದಾದ ನಂತರ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ನೆಕ್ಸ್ಟು ಎಲ್ಲ ಬೇರೆ ಬೇರೆ ಅಡುಗೆ ಮನೆ ಕಾರ್ಯಕ್ರಮ ಎಲ್ಲ ಅದ್ರ ಸುತ್ತ ಬರುತ್ತೆ. ಸೊ ಅದಕ್ಕೆ ಎಂಟ್ರೆನ್ಸಲ್ಲಿ ವೆರಾಂಡ ಮತ್ತು ಎಂಟ್ರೆನ್ಸಲ್ಲಿ ಹಾಲು ಭಾಳ ಇಂಪಾರ್ಟೆಂಟು. ಕೆಲವು ಮನೆಗಳಲ್ಲಿ ನೋಡಿದ್ದೀವಿ, ಈ ಸೌತ್ ಇರ್ತಕ್ಕಂಥದ್ದು ಫಸ್ಟು ರೂಮ್ ಮಾಡಿಬಿಡ್ತಾರೆ, ರೂಮ್ ಒಳಗಡೆಯಿಂದ ಹಾಲು, ಒಂಥರ ವಿಚಿತ್ರ. ಅವಾಗೇನಾಗುತ್ತೆ, ಅದೆಲ್ಲ ನಮ್ಮ ವಾಸ್ತು ಪ್ರಕಾರ ತದ್ವಿರುದ್ಧ ಆಗ್ತಕ್ಕಂಥದ್ದು ಬರುತ್ತೆ. ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಹಿಂದೆಯಿಂದ ದೇವಸ್ಥಾನದಲ್ಲಿ ಮೊದಲು ಬಂದಿರತಕ್ಕಂಥದ್ದು ವಾಸ್ತುಶಾಸ್ತ್ರ. ಇಂಥ ದೇವಸ್ಥಾನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಾಕಾರ ಮಾಡಿರೋದು. ದೇವಸ್ಥಾನದಲ್ಲಿ ನೋಡಿ, ಮೊದಲು ಎಂಟ್ರಾಗಿದ ತಕ್ಷಣ ಅಲ್ಲಿ ಚಪ್ಪಲಿ ಗೂಡು ಫಸ್ಟು. ಅದಾದ ಮೇಲೆ ಅಲ್ಲಿ ಒಂದು ಗೋಪುರ ಇರುತ್ತೆ. ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಎಂಟ್ರಾದ ಕೂತಿರ್ತಾರೆ, ಸ್ವಲ್ಪ ಕೂತ್ಕೊಳ್ಳಿ ಅಲ್ಲಿ ವಿಶ್ರಾಂತಿ ಆಗಲಿ ಅಂತ. ಯಾಕೆಂದರೆ ತುಂಬ ಜನ ಕೆಲವು ದೇವಸ್ಥಾನಗಳು ಗುಡ್ಡದ ಮೇಲೆ ಇರ್ತಕ್ಕಂಥದ್ದು, ಕೆಲವು ದೇವಸ್ಥಾನಗಳಿಗೆ ಕಾಲ್ನಡಿಗೆಗೆ ಬಂದಿರ್ತಾರೆ. ಸೊ ಎಂಟ್ರಾಗಿ ಅಲ್ಲಿ ಚಪ್ಪಲಿ ಬಿಟ್ಟಿದ ತಕ್ಷಣ ಫಸ್ಟು ಅಲ್ಲೊಂದು ತಣ್ಣ ಗಾಳಿ ಬರುತ್ತೆ. ತುಂಬ ಜನ ನೋಡಿರ್ತಾರೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಜಾಗ ಇರುತ್ತೆ, ಅಲ್ಲಿ ಮೇಲೆ ಹತ್ತು ಕುತ್ಕೊಂಡು ಅಲ್ಲಿ ಇಲ್ಲಿ ನೋಡ್ತಾರೆ, ಏನು ಬರ್ರಂತ ಗಾಳಿ ಬರ್ತಾ ಇರುತ್ತೆ. ಸೊ ಇದು ವಾಸ್ತು ಪ್ರಕಾರ ಮಾಡಿರೋದು. ಬಂದಿರತಕ್ಕಂಥವನು ದೇವರ ನೋಡೋಕ್ಕೆ ಬಂದಿರತಕ್ಕಂಥವನು ಸ್ವಲ್ಪ ನೆಮ್ಮದಿ, ಭಕ್ತಿ, ಶ್ರದ್ಧೆಯಿಂದ ಸಮಾಧಾನವಾಗಿರಲಿ. ಸಡನ್ನಾಗಿ ನಾನು ನೋಡೋಕೆ ಬಿಟ್ಬಿಟ್ರೆ ಅಲ್ಲೂ ಟೆನ್ಷನ್ ಮಾಡ್ಕೊತಾನೆ. ಅಲ್ಲಿ ಗಾಳಿಗೋಪುರ ಅಂತ ಕರಿತೀವಲ್ಲಿ, ಗಾಳಿಗೋಪುರ ಇಲ್ಲಿ ನಮ್ಮ ಲಿವಿಂಗ್ ಏರಿಯಾದಲ್ಲೂ ಕೂಡ ಇದನ್ನು ಕೂಡ ಗಾಳಿಗೋಪುರ ಅಂತಲೇ ಕರೆಯೋದು. ಆ ಗಾಳಿಗೋಪುರ ಭಾಳ ದೊಡ್ಡದಾಗಿರಬೇಕು ಜಾಗ. ಅದಕ್ಕೆ ಮನೆಯಲ್ಲಿ ಎಲ್ಲದಕ್ಕಿಂತ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಲಿವಿಂಗ್ ಏರಿಯಾನೇ. ಗಾಳಿಗೋಪುರ ಅಂದರೆ ಅಷ್ಟು ಎತ್ತರಕ್ಕೆ ಹಾಕಿರ್ತಾರೆ, ಆ ಗೋಪುರ ಹೈಟ್ ಹಾಕಿರ್ತಾರೆ. ಅದು ಕಮ್ಮಿ ಅಂದ್ರೂ ಒಂದು 100 ಅಡಿ 150 ಅಡಿ ಮೇಲಿರುತ್ತೆ.
ಒಂದು ಸಣ್ಣ ಪ್ಯಾಸೇಜ್ ಈ ಕಡೆ ಬಿಟ್ಟಿರ್ತಾರೆ, ಒಂದು 20 ಅಡಿ ಪ್ಯಾಸೇಜು, ಮೇಲ್ಗಡೆ 100-120 ಅಡಿ. ಜಸ್ಟ್ ಅಲ್ಲಿ ಕೂತ್ಕೊಂಡ್ರೆ ಸಾಕು, ಎಂಥ ಬಿಸಿಲಿರಲಿ, ರಣ ಬಿಸಿಲಿರಲಿ, ಅದರೊಳಗಡೆ ಎಂಟ್ರಾಗ್ತಕ್ಕಂಥ ಗಾಳಿ ಎ ಸಿ ಇದ್ದಂಗಿತ್ತು. ಆಗಿನ ಕಾಲದ ಸ್ಟ್ರಕ್ಚರಿಂದ ಗೊತ್ತಾಯಿತು, ಓ ಈ ಥರ ಎ ಸಿ ಬರುತ್ತಾ, ಅದಕ್ಕೆ ಗಾಳಿ ಗೋಪುರ ಅಂತಲೇ ಹೆಸರಿಟ್ರು. ಬರೀ ಗೋಪುರ ಅಂತ ಹೆಸರಿಟ್ಟಿರಲಿಲ್ಲ, ಗಾಳಿ ಅಂತ ಸೇರಿಸಿದ್ರಲ್ಲಿ. ಲಿವಿಂಗ್ ಏರಿಯಾದಲ್ಲೂ ಕೂಡ ನಾವು ಯಾವಾಗಲೂ ಕೂಡ ನಾರ್ತ್ ಮತ್ತು ಈಸ್ಟಲ್ಲೇ ಲಿವಿಂಗ್ ಏರಿಯಾ ಬರಬೇಕು, ಅಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳಿರಬೇಕು. ಆವಾಗ ನಮಗೆ ಅಲ್ಲಿ ಲಿವಿಂಗ್ ಏರಿಯಾದಲ್ಲಿ ಗಾಳಿ ಗೋಪುರ ಅಂತ ಫಸ್ಟ್ ಬರ್ತಕ್ಕಂಥದ್ದು ಬರುತ್ತೆ. ಸೊ ಇಲ್ಲಿ ನಾವು ಕೂತ್ಕೊಂಡು ವಿಶ್ರಾಂತಿ ತಗೊಂಡು ಮತ್ತೆ ಮುಂದಿನ ಕಾರ್ಯಕ್ಕೆ ನಾವು ದೇವಸ್ಥಾನದೊಳಗಡೆ ಹೋಗ್ತೀವಿ. ದೇವಸ್ಥಾನದ ಒಂದು ಕ್ಯೂವಲ್ಲಿ ನಿಂತ್ಕೊಳ್ಳೋದು, ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡೋದು, ಸಮಾಧಾನ ಆಗುತ್ತೆ. ಇಲ್ಲಿ ಸಮಾಧಾನ ಆಗಿಬಿಟ್ರೆ ನಮಗೆ ಒಂದು ಮಾನಸಿಕವಾಗಿ ಒಂಥರ ಏನಂತಾರೆ ಶಕ್ತಿ, ದೈಹಿಕ ಶಕ್ತಿ ಎರಡನ್ನೂ ಕೂಡ ಅಲ್ಲಿ ಗಾಳಿಗೋಪುರದಲ್ಲಿ ನಮಗೆ ಸಿಗುತ್ತೆ. ಅದೇ ಥರ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದಲ್ಲಿ ಸುಸ್ತಾಯ್ತಪ್ಪ, ಎಲ್ಲ ದೇವ್ರ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ಬಂದ್ವಿ, ಅಲ್ಲಿ ಸ್ವಲ್ಪ ತಿಳ್ಕೊತಾರೆ ಮತ್ತೆ ಆಮೇಲೆ ಅವ್ರ ಕೆಲಸಕ್ಕೆ ಹೋಗ್ತಾರೆ. ಸೊ ರಿಫ್ರೆಶ್ಮೆಂಟ್ ಏರಿಯಾ ಅಂತ ನಾವು ಕರಿತೀವಿ. ಅದು ನಮ್ಮ ಮನೆಯಲ್ಲಿ ಲಿವಿಂಗ್ ಏರಿಯಾ, ದೇವಸ್ಥಾನದಲ್ಲಿ ಗಾಳಿಗೋಪುರ ಅನ್ನೋದು ರಿಫ್ರೆಶ್ಮೆಂಟ್ ಏರಿಯಾ. ಅಂದರೆ ಗಾಳಿ ತೊಗೊಳ್ತಕ್ಕಂಥದ್ದು, ಆಕ್ಸಿಜನ್ ತೊಗೊಳ್ತಕ್ಕಂಥದ್ದು. ಎಷ್ಟು ಆಕ್ಸಿಜನ್ ತೊಗೊಳ್ತೀವೋ ಮೈಂಡಿಗೆ ಅಷ್ಟು ಚೆನ್ನಾಗಿ, ಈ ಒಂದು ಮೆದುಳಿಗೆ ಅಷ್ಟು ಚೆನ್ನಾಗಿ ಸ್ಟ್ರೆಂತ್ ಆಗುತ್ತೆ. ಸೊ ವಾಸ್ತು ಕಂಡುಹಿಡಿದಿರೋರು ಯಾಕೆ ಅಂತಂದರೆ ಈ ಒಂದು ಪಂಚಭೂತಗಳಿಂದ ಕಂಡುಹಿಡಿದಿರೋದು. ಪಂಚಭೂತಗಳು ಗಾಳಿ, ನೀರು, ಭೂಮಿ, ವಾಯು ಮತ್ತು ಆಕಾಶ. ಈ 5 ತತ್ವಗಳಿಂದ ಈ ಒಂದು ವಾಸ್ತುಶಾಸ್ತ್ರ ನಿರ್ಮಾಣವಾಗಿದೆ. ನಮಗೆ ಒಂದು ಕಡೆ ಹೋದಾಗ ನೀರು ಬೇಕಾಗಲ್ಲ, ವಿಶ್ರಾಂತಿ ಬೇಕಾಗತ್ತೆ. ವಿಶ್ರಾಂತಿಗೆ ಗಾಳಿನೇ ಮುಖ್ಯ, ಆಕ್ಸಿಜನ್. ಎಂಟೈರ್ ಈ ಒಂದು ಅನೇಕ ಗ್ರಹಗಳಲ್ಲಿ ನೋಡಿದಾಗ ಈ ಆಕ್ಸಿಜನ್ ಇರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಗ್ರಹ ಅಂದರೆ ಹ್ಯೂಮನ್ಸ್ಗೆ, ಮನುಷ್ಯನಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಪ್ರದೇಶ. ಅದನ್ನು ಒಬ್ಬ ಆರ್ಕಿಟೆಕ್ಟ್ ಮಾಡಿದ್ದಾನೆ ಅಂತ ಅಂದ್ಕೊಂಡ್ರೆ ಭೂಮಿ ಒಂದೇ ಕರೆಕ್ಟಾಗಿರ್ತಕ್ಕಂಥದ್ದು. ಒಂದು ಸಿಂಪಲ್ ಭೂಮಿ ಏನಾದರೂ 15 ಕೋಟಿ ಕಿಲೋಮೀಟ್ರ್ ದೂರ ಇರೋದು. ಎಲ್ಲಿಗೆ? ಸೂರ್ಯನ ಡಿಸ್ಟೆನ್ಸು ಜಸ್ಟ್ 15 ಕೋಟಿ. 50 ಕಿಲೋಮೀಟರ್ ಹತ್ರ ಹೋಗ್ಬಿಟ್ರೆ, ಭೂಮಿಗೆ ಹತ್ರ ಹೋಗ್ಬಿಟ್ರೆ, ಭೂಮಿ ಮೇಲೆ ಟೆಂಪ್ರೇಚರ್ 60-70 ಡಿಗ್ರಿ ಆಗಿಬಿಡುತ್ತೆ, ಯಾರೂ ಉಳಿಯಲ್ಲ. 50 ಕಿಲೋಮೀಟರ್ ಹತ್ರ ಹೋದರೆ ಜಸ್ಟ್ 50 ಕಿಲೋಮೀಟರ್ಸ್. ಅಷ್ಟು ಪರ್ಫೆಕ್ಟಾಗಿ ಭೂಮಿ ನಿಂತಿದೆ. ಇದನ್ನೆಲ್ಲ ನಾವು ವಿಸ್ಮಯ, ಆಶ್ಚರ್ಯ ತೊಗೊಳ್ಬೇಕು. ಆವಾಗ ನಮ್ಗೆ ಗೊತ್ತಾಗುತ್ತೆ ನಾವು ಭೂಮಿ ಹೇಗೆ ನಾವು ಒಂದು ಆಕಾರದಲ್ಲಿ ಪ್ರತಿಕೂಲಕರವಾಗಿರ್ತಕ್ಕಂಥ ಒಂದು ಸಿಚುವೇಷನಲ್ಲಿ ಇದೆಯೋ, ಆ ಭೂಮಿ ಮೇಲಿರ್ತಕ್ಕಂಥ ನಮ್ಮ ಮನೆಯೂ ಕೂಡ ವಾಸ್ತು ಪ್ರಕಾರ ಪರ್ಫೆಕ್ಟಾಗಿದೆಯಾ ಅಂತ ನೋಡ್ತೀವಿ. ಸೊ ಅದು ಕರೆಕ್ಟಾಗಿಲ್ಲದೆ ಇರತಕ್ಕಂಥ ಸಮಯದಲ್ಲಿ ನಾವು ಸೃಷ್ಟಿಕರ್ತರಲ್ಲ, ಬಟ್ ಏನೋ ಕಟ್ಕೊಂಡ್ಬಿಟ್ಟಿದ್ದೀವಿ ನಾವು ಇರೋ ಜಾಗದಲ್ಲಿ. ವಾಸ್ತು ಒಳಗಡೆ ಅವೈಜ್ಞಿಕವಾಗಿರ್ತಕ್ಕಂಥ ವಾಸ್ತು ಕಟ್ಕೊಂಡಿದ್ದೀವಿ ಅಂದಾಗ ನಮಗೆ ಅಲ್ಲಿ ಕಟ್ಟಕ್ಕಿಂತ ಮುಂಚೆ ಒಂದು ಫೌಂಡೇಶನ್ ಕಿಟ್ ಅಂತ ನಾವು ಹೇಳ್ತೀವಿ. ಆ ಫೌಂಡೇಶನ್ ಕಿಟ್ ಹಾಕಿದಾಗ ಅಲ್ಲಿ ಎನರ್ಜೀಸ್ನ ಡಿಸಿಪೇಟ್ ಮಾಡುತ್ತೆ, ನೆಗೆಟಿವ್ ಎನರ್ಜೀಸ್ನ ಡಿಸಿಪೇಟ್ ಮಾಡುತ್ತೆ, ಪಾಸಿಟಿವ್ ಎನರ್ಜೀಸ್ನ ತೊಗೊಂಬಂದು ಕೊಡುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂಥದ್ದು ನಮ್ಮ ಋಷಿಮುನಿಗಳು ಕರೆಕ್ಷನ್ಗೆ ಅಂತ ಕೊಟ್ಟಿರ್ತಾರೆ. ಹೇಗೆ ನಮ್ಮ ದೇಹದಲ್ಲಿ ವಾತ, ಪಿತ್ತ, ಕಫ ಅಸಮತೋಲನ ಆದಾಗ ಸ್ವಲ್ಪ ಯಾವ್ಯಾವ ರೀತಿ ಇರ್ತಕ್ಕಂಥ ಒಂದು ಆಹಾರ ಪದ್ಧತಿ ಹೇಳ್ತಾರೋ, ಅದಕ್ಕೆ ಭೂಮಿಗೆ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿ ನಾವಲ್ಲಿ ಫಸ್ಟ್ ಏನು ನೋಡ್ತೀವಿ, ನಾವು ವಾಸ್ತು ಫೌಂಡೇಶನ್ ಕಿಟ್. ಕೆಲವರು ಮನೆ ಕಟ್ಟಿಬಿಟ್ಟಿರ್ತಾರೆ, ಹೆಂಗೋ ಒಂದು ಗೊತ್ತಿಲ್ಲ ಸರ್ ಅದು ಹೆಂಗೆ ಕಟ್ಟಿದ್ವಿ, ಅದ್ರ ಮೇಲೆ ಏನಿತ್ತೋ ನೆಗೆಟಿವ್ ಏನಿತ್ತೋ ಅದು ಕಟ್ಬಿಡ್ತೀವಿ. ಈಗ ವಾಸ್ತು ಒಳಗಡೆ ಕೂತ್ಕೊಂಡಿದ್ದೀವಿ ಅಂದಾಗ ವಾಸ್ತು ಇಂಟರ್ನಲ್ ಕಿಟ್ ಅಂತ ನಾವು ಮಾಡ್ತೀವಿ. ಈ ವಾಸ್ತು ಇಂಟರ್ನಲ್ ಕಿಟ್ ಮಾಡಿದಾಗ ನೀವು ಫುಲ್ ಚೇಂಜ್ ಆಗ್ತೀರಾ. ನೀವು ಇಟ್ಟು ನೋಡಿ, ತುಂಬ ಜನ ಸರ್ ಇಟ್ಟ ಮೇಲೆ ಟ್ರೆಮೆಂಡಸ್ ಗ್ರೋತ್ ಅಂತ ಹೇಳ್ತಾರೆ, ಟ್ರೆಮೆಂಡಸ್ ಹ್ಯಾಪಿನೆಸ್ ಅಂತಾರೆ. ಟ್ರೆಮೆಂಡಸ್ ಹ್ಯಾಪಿನೆಸ್ ಇದು ಗ್ಯಾರಂಟಿ ಆಗೇ ಆಗುತ್ತೆ. ಸೊ ಇಟ್ಟು ನೋಡಬೇಕು. ಓಕೆ, ಇಷ್ಟು ವಿಚಾರ ವಾಸ್ತುದು. ಈಗಾಗಲೇ ಹೇಳ್ತಾ ಇದ್ರಿ ಗುರೂಜಿ, ನೀವು ಮನೆ ಕಟ್ಟಿದ ಮೇಲೆ ಕೆಲವ್ರದ್ದು ವಾಸ್ತು ಸರಿ ಇಲ್ಲ ಅಂತ ಗೊತ್ತಾಗುತ್ತೆ, ಗ್ರೋತ್ ಇಲ್ಲದೆ ಏನಾದ್ರು ಚೇಂಜಸ್ ಮಾಡಬೇಕು ಅಂತ. ಕೆಲವ್ರು ಹೇಳ್ತಾರೆ ಗುರೂಜಿ ಆ ಬಾತ್ರೂಮ್ ವಾಸ್ತು ಸರಿ ಇಲ್ಲ, ಕಿಚನ್ ವಾಸ್ತು ಸರಿ ಇಲ್ಲ, ಗೋಡೆ ಒಡೆದಾಕ್ಬಿಡಿ, ಆ ಜಾಗ ಒಡೆದಾಕ್ಬಿಡಿ ಅಂತ. ಅದಕ್ಕೆ ನೀವೇನು ಹೇಳ್ತೀರಾ? ಪಾಪ ಅವ್ರದ್ದು ಬಿಸ್ನೆಸ್ ಅದು, ಒಡೆಯೋದೇ ಅವ್ರ ಬಿಸ್ನೆಸ್ಸು. ಯಾವುದೋ ಒಂದು ಬರ್ತದಲ್ಲ, ಕುಡಿಯೋದೇ ನನ್ನ ಬಿಸ್ನೆಸ್ಸು ಅಂತಿದ್ದಂಗೆ ಓಡಿಸೋದೇ ನನ್ನ ಬಿಸ್ನೆಸ್ ಅಂದಂಗೆ ಆಗ್ತಿದೆ ಅಲ್ವಾ?
ಒಡೆಯೋದ್ರಿಂದ ನಮ್ಮ ವಾಸ್ತು ಸಿಕ್ಕಾಪಟ್ಟೆ ಒಡೆಯೋದ್ರಿಂದ ಕರೆಕ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟಿದ್ರೆ ಇವರು ಎಲ್ಲಿದ್ದರು, ಕಟ್ಸೋಕ್ಕಿಂತ ಮುಂಚೆ ಇವ್ರು ಎಲ್ಲಿದ್ದರು, ಮೊಟ್ಟ ಮೊದಲ ಒಡಿಸ್ತಕ್ಕಂಥ ಕಾರ್ಯಕ್ರಮನೇ ಇಲ್ಲ. ಯಾವುದೂ ಆ ಥರ ಏನಿಲ್ಲ. ಇವತ್ತಿದ್ದು ನಾಳೆ ಹೋಗೋ ದೇಹಕ್ಕೆ ಗೋಡೆ ಓಡಿಸ್ಕೊಂಡು ಕೂತ್ಕೊಂಡ್ರೆ ಬಿಲ್ಡಿಂಗ್ ವೀಕ್ ಆಗುತ್ತೆ, ಅದರದ್ದೊಂದು ವೈಬ್ರೇಷನ್ ನೆಗೆಟಿವ್ ಆಗುತ್ತೆ. ತುಂಬ ಜನ ಯಾರು ಮನೆ ಕಟ್ಟಾಗಿ ಗೃಹಪ್ರವೇಶ ಆದಮೇಲೆ ಒಡಿಸ್ತಿರೋ, ನಿಮ್ಮ ದೈಹಿಕವಾಗಿರ್ತಕ್ಕಂಥ ಸಮಸ್ಯೆ ಜಾಸ್ತಿ ಆಗುತ್ತೆ, ಬೆನ್ನೋವು ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ನೀವು ಆ ಮನೆ ಕಟ್ಟಿರೋದೇ ನಿಮ್ಮ ಒಂದು ವೈಬ್ರೇಷನಿಂದ ಕಟ್ಟಿರ್ತೀರ, ನಿಮ್ಮ ಒಂದು ದೇಹದ ವೈಬ್ರೇಷನ್ ನೋಡ್ತಾ ಇರ್ತೀರ, ಹಿಂಗೆ ಬಂತ ಅಂತ. ಕಟ್ಟಿ ಅಲ್ಲಾದಮೇಲೆ ಏನೋ ಸಮಸ್ಯೆ ಇದೆ, ಅದು ಅದ್ಮರ್ಬೇಕಿರ್ಬೇಕು ಅಂದ್ರೆ ಢಮ 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 ಅಂತ ಹೊಡಿತಾರಲ್ಲ, ನಿಮ್ಮ ಬೆನ್ನು ಮೂಳೆ ಮತ್ತು ನಿಮ್ಮ ಕಾಲಿನ ಮಂಡಿ ಚಿಪ್ಪು ಶೇಕ್ ಆಗುತ್ತೆ. ಯಾಕಂದರೆ ನಿಮ್ಮ ಮಾನಸಿಕವಾಗಿ ಚಿಂತೆ ಮಾಡಿದಾಗ ಅಲ್ಲಿ ದೈಹಿಕವಾಗಿ ಅಲ್ಲಿ ಹೋಗುತ್ತೆ. ಯಾರ್ಯಾರು ಮನೆ ಕಟ್ಟಿಸಿ ಆ ಬಾತ್ರೂಮ್ ಸರಿಯಿಲ್ಲ ಅಂತ ಅಲ್ಲಿ ಕಿತ್ಸಿ ಈ ಕಡೆ ಹಾಕಿಸಿ, ಈ ಕಡೆ ಕಿತ್ಸಿ ಆ ಕಡೆ ಹಾಕಿಸಿ, ಅವ್ರ ಮನೆಯಲ್ಲೆಲ್ಲ ಮಂಡಿ ಚಿಪ್ ಎಗರೋಗಿರುತ್ತೆ, ಮಂಡಿ ಚಿಪ್ ನೋವು ಬಂದಿರುತ್ತೆ, ಬೆನ್ನು ನೋವು ಬಂದಿರುತ್ತೆ, ಓಡೋಕ್ಕಾಗಲ್ಲ. ಯಾಕಂದರೆ ಇಟ್ ಈಸ್ ಲೈಕ್ ದಿ ವೈಬ್ರೇಷನ್ ವೇರ್ ವಿ ಆರ್ ಸಿಟ್ಟಿಂಗ್. ಈ ವೈಬ್ರೇಷನ್ ಆ ವೈಬ್ರೇಷನ್ ಅಲ್ಲಿ ಢಮ 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 ಅಂತ, ಇಲ್ಲಿ ಒಳಗಡೆ ವೈಬ್ರೇಷನ್ ಅದೇ ಥರ ಚೇಂಜ್ ಆಗುತ್ತೆ. ಇದು ಒಳಗಡೆ ಇರ್ತಕ್ಕಂಥ ಮೂಳೆನೂ ಮುರಿಯುತ್ತೆ. ಇದು ಟೆಲಿಪತಿ ಥರ ವರ್ಕ್ ಆಗುತ್ತೆ, ಅರ್ಥ ಮಾಡ್ಕೋಬೇಕೆಲ್ಲರೂ. ಟೆಲಿಪತಿ ಥರ ವರ್ಕ್ ಆದಾಗ ಅದಕ್ಕೋಸ್ಕರ ಆ ಕಾರಣದಿಂದನೇ ಹೇಳ್ತಾ ಇದ್ದೀನಿ, ಮನೆ ಹೊಡೆಯೋ ಕಾರ್ಯಕ್ರಮ ಇಟ್ಕೊಳ್ಳೇಬೇಡಿ. ಬೆಸ್ಟ್ ಏನು ಅಂತಂದರೆ ಇಂಟರ್ನಲ್ ವಾಸ್ತು ಕಿತ್ತು ಹಾಕ್ಬಿಡಿ, 100% ಅದಕ್ಕಿಂತ ಚೆನ್ನಾಗಿ ವರ್ಕ್ ಆಗುತ್ತೆ. ಇರೋದು ಹಂಗೆ ಇಟ್ಕೊಳ್ಳುತ್ತೆ, ಏನು ಟೆನ್ಷನ್ ಆಗಲ್ಲ. ಓಕೆ ಗುರುಜಿ, ಒಂದು ಬ್ರೇಕ್ ತಗೊಳ್ಳೋಣ. ನಕ್ಷತ್ರ ನಾಡಿ ಈ ಕಾರ್ಯಕ್ರಮದಲ್ಲಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೆಲ್ಲ ವಿಚಾರಗಳನ್ನು ಕಲಿಸಿಕೊಡಲಾಗುತ್ತೆ, ಇದರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ, ಅದೆಲ್ಲದ್ರ ಬಗ್ಗೆನೂ ಒಂದು ಸಂಪೂರ್ಣವಾದ ವೀಟ್ ಇದೆ, ನೋಡ್ಕೊಂಡು ವಾಪಸ್ ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ. ವಿರಾಮದ ಬಳಿಕ ನಕ್ಷತ್ರ ನಾಡಿ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಚಿನ್ಮಯ್ಯ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೆ. ಹುಟ್ಟಿದ ದಿನಾಂಕ ತಿಳಿಸಿ. 28 6 1997. ಹುಟ್ಟಿದ ಸಮಯ
10:45 AM. ಹುಟ್ಟಿದ ಊರು? ತುಮಕೂರು. ಓಕೆ. ಗುರೂಜಿ ಇದ್ದಾರೆ, ಏನು ಸಮಸ್ಯೆ ಇತ್ತು? ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಕೇಳಬೇಕಿತ್ತು ನಾನು. ಮಾತನಾಡಿ. ಜಾಬ್ ಗುರೂಜಿ, ಆಪರ್ಚುನಿಟೀಸ್. ನಮಸ್ತೆ. ಆಲ್ರೆಡಿ ಜಾಬಲ್ಲಿ ಇದ್ದೀರಾ? ಸರ್, ನಂದು ಮುಂಚೆ 1-2 years ಎಕ್ಸ್ಪೀರಿಯನ್ಸ್ ಇದೆ. ಹ್ಞೂ ಈಗ ಮತ್ತೆ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಲೇ ಆಗ್ತಿದೆ. ಹ್ಞೂ ಶುಕ್ರದಶ ಗುರುಭುಕ್ತಿ ನಡೀತಾ ಇದೆ 22 ಮೇ 2026ವರೆಗೂ ಕೂಡ. ಬುಧ ಭುಕ್ತಿ ನಡೀತಾ ಇದೆ. ಹಾಂ ಸರ್. ಗುರು ಶುಕ್ರ ಬುಧನ ಕಾಂಬಿನೇಷನಲ್ಲಿ ನಿಮಗೆ ಆಫರ್ ಇದೆಯಾ ನೋಡೋಣ. ಬುಧನ ಕಾಂಬಿನೇಷನ್ಗಿನ ಹೆಚ್ಚಾಗಿ ಕೇತುವಿನ ಕಾಂಬಿನೇಷನ್ ನಿಮಗೆ ಆಫರ್ ತಂದು ಕೊಡುತ್ತೆ. ಯಾಕೆಂದರೆ ಯಾವಾಗಲೂ ಕೂಡ ಜಾಬ್ಗೆ 6th ಹೌಸ್ ಬೆಸ್ಟ್, ಟಾಪ್ ಹೌಸ್ ಫಾರ್ ಆಪರ್ಚುನಿಟಿ. 6th ಹೌಸ್ ಕೇತು ಬಂದಾಗ ನಿಮಗೆ ಬರುತ್ತೆ. ಕೇತು ಯಾವಾಗ ಬರುತ್ತೆ ಅಂತ ನಾವು ವಿಶ್ಲೇಷಣೆ ಮಾಡಿದಾಗ ಇಲ್ಲಿ 2022 ಮೇಯಿಂದ ನಿಮಗೆ ಜುಲೈ ಒಳಗಡೆ ಆಪರ್ಚುನಿಟಿ ಬರುತ್ತೆ. ಕೆಲಸದಲ್ಲಿ ಇರ್ತೀರ ಈ ಟೈಮಲ್ಲಿ. ಸ್ವಲ್ಪ ಸಂಬಳಗಳು ಕಮ್ಮಿ ಸಿಗಬಹುದು, ಬಟ್ ಆದರೆ ಆಪರ್ಚುನಿಟಿ ಬಂದಿರತಕ್ಕಂಥದ್ದು ತೊಗೊಳ್ಬೇಕು. ಯಾಕಂದರೆ ಅದನ್ನು ತೊಗೊಳೋದು ಬಿಟ್ಬಿಟ್ರೆ ಸ್ವಲ್ಪ ಏನೋ ಒಂದು ಕಾರಣದಿಂದ ಅದು ಮಿಸ್ ಆಗ್ತಕ್ಕಂಥದ್ದು ತೋರಿಸ್ತದೆ. ಯಾಕೆಂದರೆ 8-12 ಅನ್ನೋದು ಕೆಲವು ದೂರ ಅಂತ ತಗೊಳ್ಳಲ್ಲ. ನನಗೆ ಮುಂಚೆ 50,000 ಬರ್ತಾಯಿತ್ತು, ಇವ್ರು ಯಾರೋ 35 ಹೇಳ್ತಾವ್ರು, ನಾನು ತಗೊಳ್ಳಲ್ಲ. ಆಮೇಲೆ ನನಗೆ ಆ ಕಂಪ್ನೀಲಿ ನನಗೆ ಯಾರೋ ಒಬ್ಬರು ಬೇಡದೇವರು ಇದ್ದಾರೆ, ಅದಕ್ಕೆ ನಾನು ಹೋಗಲ್ಲ. ಈ ಥರದ್ದೆಲ್ಲ ವಿಚಾರಗಳು 8ನೇ ಮನೆ ಬರುತ್ತೆ. 8ನೇ ಮನೆ ಬಂದಿರತಕ್ಕಂಥದ್ದು ಚಂದ್ರನ ಆಧಿಪತ್ಯ ಇರೋದ್ರಿಂದ ಅಕ್ಕಿಯನ್ನು ದಾನ ಮಾಡಿ. ಕೇತು ನಿಮಗೆ ಬಲವಾಗುತ್ತೆ. ಕೇತುಗೆ ಕಂಟ್ರೋಲ್ ಕೊಡೋದೇ ಚಂದ್ರ. ಇದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಾಳ ವಿಭಿನ್ನವಾಗಿರ್ತಕ್ಕಂಥದ್ದು. ಕೇತುಗೆ ಚಂದ್ರ ಬಲ ಕೊಡ್ತಾನೆ, ಚಂದ್ರ ನೆಗೆಟಿವ್ ಆಗಿದ್ದಾನೆ. ಆ ಚಂದ್ರನ ನಾವು ಅಕ್ಕಿಯನ್ನು ದಾನ ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ಕರೆ ಕನೆಕ್ಟ್ ಆಗಿದೆ, ಮಾತನಾಡಿ. ಮೇಡಮ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ಅರ್ಚನ್ ಗುರೂಜಿ ಜೊತೆಗೆ ಬರ್ಬೋದು. ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ಬೆಂಗಳೂರಿಂದ. ಓಕೆ. ಮಗು ಮಗಳ ಬಗ್ಗೆ ಕೇಳಬೇಕಿತ್ತಾ? ಸರ್, ಸ್ವಲ್ಪ ಗಟ್ಟಿಯಾಗಿ ಮಾತನಾಡಿ, ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತೆ, ಆಚೆ ಬಂದು ಮಾತನಾಡಿ. ಈಗ ಕೇಳಿಸ್ತಾ ಇದೆ? ಓಕೆ, ಹೇಳಿ ಮೇಡಮ್. ಮಗಳು ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. ಫೆಬ್ರವರಿ 5ನೇ ತಾರೀಕು 2024. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 11:50 ಬೆಳಗ್ಗೆ. ಬೆಂಗಳೂರು. ಹುಟ್ಟಿದ ಊರು? ಬೆಂಗಳೂರು. ಗುರೂಜಿ ಇದ್ದಾರೆ, ಏನ್ ಪ್ರಶ್ನೆ ಇತ್ತು, ಮಾತನಾಡಿ. ಏನು ಕೇಳಬೇಕು? ನಮಸ್ತೆ ಗುರೂಜಿ, ನಾವು ನಿಮ್ಮ ಫ್ಯಾನು. ಏನಿಲ್ಲ ಗುರೂಜಿ, ಮಗು ಆಕ್ಚುಲಿ ಈಗ ಹೆಚ್ಚು ಕಡಿಮೆ ಈಗ 2 ವರ್ಷ ಪಾಸ್ ಆಗಿ ಬರ್ತಾ ಇದೆ. ಅಂದ್ರೆ ಇನ್ನು ಮಾತು ಚೆನ್ನಾಗಿ ಇಲ್ಲ. ಒಂದು ಸ್ವಲ್ಪ ಅಮ್ಮ ಒಂದು 2-3 ಮಾತು ಬಿಟ್ಟು ಹೆವಿಯಾಗಿ ಮಾತಾಡ್ತಾ ಇಲ್ಲ. ಸರಿ. ಚಂದ್ರ 8ನೇ ಮನೆಯಲ್ಲಿ ನೀಚಾವಸ್ಥೆಯಲ್ಲಿರ್ತಕ್ಕಂಥದ್ದು, 2ನೇ ಮನೆಗೆ ನೀಚ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಇವಾಗ ಅವರ ದಶ ಬಂದ್ಬಿಟ್ಟು ಬುಧ ದಶೆ ನಡೀತಾ ಇದೆ 2027 ಜುಲೈವರೆಗೂ. ಶುಕ್ರ ಬುಧನ ಕಾಂಬಿನೇಷನಲ್ಲಿ ಮಾತಿಗೆ ಕಾರಕ ಆಗಿರ್ತಕ್ಕಂಥ 2ನೇ ಮನೆ, 3ನೇ ಮನೆ ಮತ್ತು 9ನೇ ಮನೆ. ಸ್ವಲ್ಪ ನಿಧಾನಕ್ಕೆ ಬಂದರೂ ಕೂಡ ಅವ್ರಿಗೆ ಮೈಂಡ್ ಸ್ವಲ್ಪ ಕಾಮಾಗಿ ಸ್ಲೋ ಆಗಿ ವರ್ಕ್ ಆಗುತ್ತೆ. ಅದರಿಂದ ಅವರು ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಇಲ್ಲ. ಹಾಗೆ ಈಗ ಭುಕ್ತಿ ನೋಡೋಣ. ಶುಕ್ರ 9 ಬರ್ತಾ ಇದೆ, ಆಮೇಲೆ ಸೂರ್ಯನಲ್ಲಿ 8-9 ಬರುತ್ತೆ. ಸ್ವಲ್ಪ ಮಾತು ಅವರು ಸ್ಲೋನೇ ಆಡೋದು ಬರುತ್ತೆ. ಮಾತಿ ಬರದೇ ಇರತಕ್ಕಂಥದ್ದು ಏನಿಲ್ಲ, ಆದರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. ರುದ್ರಾಕ್ಷಿಯಲ್ಲಿ 6 ಮುಖದ ರುದ್ರಾಕ್ಷಿ ಅವರಿಗೆ ದಯವಿಟ್ಟು ಹಾಕಿ. 8-4 ಇರ್ತಕ್ಕಂಥ ಚಂದ್ರ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್. ಚಂದ್ರ ಅಂತ ಹೇಳಿದ್ನಲ್ಲ 8ರಲ್ಲಿದ್ದಾನೆ ಅಂತ, ಅದು 8ರಲ್ಲೇ ಇರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ಅದೇ ಕಾಂಬಿನೇಷನ್ ಸೂರ್ಯನಲ್ಲೂ ಬರುತ್ತೆ. ಅಕ್ಕಿಯನ್ನು ನಿವಾಳಿಸಿ ಒಂದು ಬಡವರಿಗೆ 2-3 ಜನಕ್ಕೆ ದಾನ ಮಾಡ್ತಾ ಬನ್ನಿ. ಹಾಗೆ ಒಂದು ಸ್ಟೋನ್ ಸಜೆಸ್ಟ್ ಮಾಡ್ತೀನಿ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಟೋನು. ಒಂದು ರೂಬಿಯನ್ನು ಕೊರಳಿಗೆ ಹಾಕಿಸಿ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಪ್ರಣೀತಾ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 24/5/1998. ಹುಟ್ಟಿದ ಸಮಯ? 7:55 AM. ಹುಟ್ಟಿದ ಊರು? ಉಡುಪಿ. ಏನ್ ಸಮಸ್ಯೆ, ಏನ್ ಪ್ರಶ್ನೆ ಇತ್ತು? ಅಂದ್ರೆ ಈ ಅವರಲ್ಲಿ ಮಧ್ಯೆ ಸೆಟ್ ಆಗತ್ತಾ ಅಂತ ಕೇಳಬೇಕಾಗಿತ್ತು ಮ್ಯಾಮ್. ಗುರೂಜಿ ಇದ್ದಾರೆ, ಮಾತನಾಡಿ. ಸರ್ ನಮಸ್ತೆ.
ಮೇಷರಾಶಿಯಲ್ಲಿ ಹುಟ್ಟಿದ್ದೀರಾ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ಈಗ ಸದ್ಯಕ್ಕೆ ಚಂದ್ರದಶೆ ನಡೀತಾ ಇದೆ. ಚಂದ್ರದಶೆ ಕಾಂಬಿನೇಷನಲ್ಲಿ ವಿವಾಹದ ವಿಚಾರ ನೋಡೋಣ. ದಶಾದಲ್ಲಿ ಯೋಗ ತೋರಿಸ್ತಾ ಇಲ್ಲ. ಯಾವಾಗ ದಶಾದಲ್ಲಿ ಯೋಗ ಸ್ವಲ್ಪ ಭಾಳ ಕಮ್ಮಿ ಇದೆಯೋ, ಇಲ್ಲಿ ಕಾಂಬಿನೇಷನಲ್ಲಿ ನಮಗೆ 2ನೇ ಮನೆ 7ನೇ ಮನೆ ತೋರಿಸ್ತಾ ಇಲ್ಲ. ನಿಮಗೆ ಆಸಕ್ತಿ ಇಲ್ಲದೇ ಇರ್ಬೋದು, ಅಥವಾ ನೀವು ಸ್ವಲ್ಪ ಅವಾಯ್ಡ್ ಮಾಡಿರ್ಬೋದು, ಈಗಲೇ ಬೇಡ ಅಂತ ಡಿಲೇ ಮಾಡಿರ್ಬೋದು, ಈಗ ಎದ್ದಿರ್ಬೋದು. ದಶಾದಲ್ಲಿ ಇಲ್ಲ. ಇನ್ನು ನೆಕ್ಸ್ಟ್ ನಾವು ಭುಕ್ತಿಗೆ ಹೋಗ್ತೀವಿ. ಭುಕ್ತಿಯ ಕಾಂಬಿನೇಷನಲ್ಲಿ 9 ಬಂದಾಗ ಸ್ವಲ್ಪ ಹಿರಿಯರಿಂದ ಮತ್ತು ಅಂಡರ್ಗ್ರೌಂಡಲ್ಲಿ 7 ಇದ್ದಾಗ ಕಷ್ಟದಿಂದ ಆಗುತ್ತೆ. ಅದು ಈ ಶನಿ ಭುಕ್ತಿಯಲ್ಲೇ ಮಾತ್ರನೇ ಆಗಬೇಕು. ನೆಕ್ಸ್ಟ್ ಭುಕ್ತಿ ಹೋಗೋ ಅಷ್ಟಕ್ಕೆ ಅದು ಮತ್ತೆ ಅದೇ ನಾಯಿಬಾಲ ಡೊಂಕು ತೋರಿಸ್ತಕ್ಕಂಥದ್ದು. ಸಣ್ಣ ಟೈಮ್ ಬಂದಿದೆ, ಮಾಡಿಕೊಂಡ್ರೆ ಸಕ್ಸಸ್ ಆಗುತ್ತೆ, ಇಲ್ಲ ಅಂದರೆ ಈಸಿಯಾಗಿ ಆಗೋದಿಲ್ಲ. 2026 ಜನವರಿಯಿಂದ ಸ್ಟಾರ್ಟ್ ಆಗಿದೆ ನಿಮಗೆ ಇದು ಮನಸ್ಥಿತಿಲಿ. ಏನೋ ಮಾಡ್ಕೊಂಬಿಡ್ಬೇಕು, ಏಜ್ ಆಯಿತು ಅದಾಯ್ತಿದೆ ಅಂತ. ಈಗ ಸ್ವಲ್ಪ ಪರಿಸ್ಥಿತಿ ಚೆನ್ನಾಗಿ ಬಂದಿದೆ. 2027 ಆಗಸ್ಟ್ ಒಳಗಡೆ ಬಂದಿರತಕ್ಕಂಥದ್ದು ಮಾತುಕತೆ ಮಾಡಿ ಚೆನ್ನಾಗಿ ಮಾತಾಡಿ, ಅವ್ರಿಗೂ ಇಷ್ಟ ನಿಮಗೂ ಇಷ್ಟ ಅಂತಂದರೆ ಜಾತಕ ನೋಡ್ದಲೇ ಮಾಡ್ಕೊಳ್ಳಿ. ಯಾಕೆಂದರೆ ಈ ಜಾತಕದವ್ರಿಗೆ ಜಾತಕ ನೋಡ್ಕೊಂಡು ಮಾಡಿಕೊಂಡ್ರು ಕೂಡ ಇಲ್ಲಿ 10ನೇ ಮನೆ ತೋರಿಸ್ತಾ ಇದೆ, ಹಣೆ ಬರ ಚೆನ್ನಾಗಿರಲ್ಲ. 10-5 ಸ್ಪಿರಿಚುವಲ್ ಜಾತಕ ಅಂತ ಕರಿತೀವಿ. ಆಧ್ಯಾತ್ಮಿಕ ಚಿಂತನೆ ಇರ್ತಕ್ಕಂಥದ್ದು, ಸ್ಪಿರಿಚುವಲ್ ಮಾಡ್ಕೋಬೇಕು, ಮೆಡಿಟೇಷನ್ ಮಾಡಬೇಕು ಅನ್ನೋ ಇಚ್ಛೆ ಇರತಕ್ಕಂಥ ಈ ಜಾತಕ. ಮುಂದಿನ ದಶದಲ್ಲೂ ಕೂಡ 12 ಬಂದಿರೋದ್ರಿಂದ 10-12 ವಿವಾಹಕ್ಕೆ ಇದು ಯೋಗ್ಯವಾಗಿರ್ತಕ್ಕಂಥ ಜಾತಕವಲ್ಲ. ಸೊ ಆ ಕಾರಣದಿಂದ ನೋಡಿ ಮಾಡ್ಕೊಳ್ಳಿ. ಸ್ವಲ್ಪ ಪರಿಹಾರಗಳು ಇನ್ನೂ ಹೆಚ್ಚಾಗಿ ಮಾಡಿಕೊಂಡ್ರೆ ನೆಮ್ಮದಿ ಆಗಿರ್ಬೋದು. ಇಲ್ಲ ಅಂದರೆ ಪರಿಹಾರ ಮಾಡ್ಕೊಂಡಿದ್ರೆ ಈ ಮದುವೆಯಲ್ಲಿ ನಾವು ಯಾವಾಗಲೂ ಕೂಡ ಡಿಸ್ಟರ್ಬ್ ಆಗ್ತೀವಿ. ತುಂಬ ಜನಕ್ಕೆ ಯಾಕೆ ಪರಿಸ್ಥಿತಿನ ಬದಲಾಯಿಸೋಕ್ಕಾಗಲ್ಲ. ನಮಗೆ ಸಿಕ್ಕಿರೋದು ಏನು ಸಿಗ್ತಾರೋ ಅದೆಲ್ಲ ಫೈನಲ್, ಅದೇ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಮೈಂಡ್ ಸೆಟ್ನ ಸ್ವಲ್ಪ ನಾವು ಸರಿ ಮಾಡ್ಕೋಬೇಕು ಅಂದರೆ ಪರಿಹಾರ ಮಾಡ್ಕೊಂಡ್ರೆ ಒಂದು 50-60% ಕಮ್ಮಿ ಆಗುತ್ತೆ. ಓಕೆ ಗುರುಜಿ. ಆದರೆ ಈ ಹೋಮ ಪೂಜೆಗಳು ಮಾಡ್ಕೊಳ್ಳೋದ್ರಿಂದ ಚೇಂಜ್ ಆಗಿಬಿಡುತ್ತೆ ಅಂತಾರೆ. ಸುಮ್ಮನೆ ದುಡ್ಡು ಖರ್ಚು ಮಾಡಿ ಅದೊಂದು ಚಿಂತೆ ಆಗಿಬಿಡುತ್ತೆ ನಿಮಗೆ ಅಷ್ಟೇ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸ್ತು ಬಗ್ಗೆ ತಿಳಿಸ್ಕೊಟ್ರಿ, ಕಾಲರ್ ಸಮಸ್ಯೆಗೂ ಕೂಡ ಪರಿಹಾರ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ನಕ್ಷತ್ರ ನಾಡಿ ತರಗತಿಯಲ್ಲಿ ಭಾಗಿಯಾಗಿ ಅದನ್ನು ಕಲ್ತ್ಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಅವರ ಅನಿಸಿಕೆ ಅಭಿಪ್ರಾಯಗಳಿಗೇನು, ಆ ಕುರಿತಾದಂಥ ಒಂದು ವಿಡಿಯೋ ಇದೆ, ನೀವು ಕೂಡ ನೋಡಬಹುದು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಹಲೋ, ನಾನು ಮುದ್ದಪುರ ಪ್ರಶಾಂತ್ ಅಂತ, ಹುಬ್ಬಳ್ಳಿಯಿಂದ. ಜಾತಕದ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಅಂತ ಪರಿ ಇದು ಇದ್ದಿದ್ದಿಲ್ಲ. ಆದರೆ ಬೇರೆ ಎಲ್ಲ ಜ್ಯೋತಿಷಿಗಳು ಎಲ್ಲ ಸ್ವಲ್ಪ ಆ ಹೋಮ ಮಾಡಿಸ್ರಿ, ಇದನ್ನು ಮಾಡಿರಿ, ಹಾಗೆ ಅಂತ ಎಲ್ಲ ಹೇಳ್ತಾಯಿದ್ರು. ಆದರೆ ನಾನು ನಕ್ಷತ್ರ ನಾಡಿ ಇದು ನಮ್ಮ ಕಿಶೋರ್ ಕಟ್ಟಿ ಅಂತ ಇದ್ದಾರೆ, ನಮ್ಮ ಭಾವರು, ಅವರು ನನಗೆ ಗೈಡ್ ಮಾಡಿದರು. ಇವರು ಈ ಕ್ಲಾಸ್ ತೊಗೊಳ್ರಿ, ನಿಮಗೆಲ್ಲ ಇದಾಗುತ್ತೆ ಅಂತಂದು. ಸೊ ಅವ್ರ ಗೈಡೆನ್ಸ್ ಪ್ರಕಾರ ನಾನು ನಕ್ಷತ್ರ ನಾಡಿ ಕ್ಲಾಸಿಗೆ ಜಾಯ್ನ್ ಆದೆ. ಗುರೂಜಿ ಅವರು ಚೆನ್ನಾಗಿ ಕ್ಲಾಸ್ ಎಲ್ಲ ತೊಗೊಂಡು ವಿತಿನ್ 15 ಡೇಸ್ ಒಂದು ರೂಪ ಇದನ್ನು ಮಾಡ್ತಾರೆ. ಮತ್ತು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಿ ಅದರ ಪ್ರಕಾರ ನಾವು ಅದರದ್ದು ಲಾಭವನ್ನು ತೊಗೊಂಡು ಬೆನಿಫಿಟ್ ಮಾಡ್ಕೋಬೇಕಂತ ಕೇಳ್ಕೊಳ್ತೇನೆ.